ನಿಮ್ಮ ಚಾನಲ್ಗೂ ತುಂಬ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ನೋಡ್ಕೊಂಡು ಬರಲಿ ತುಂಬ ಜನ, ಇನ್ನೂ ಸ್ವಲ್ಪ ರೇಟಲ್ಲಿ ಡಿಸ್ಕೌಂಟ್ ಮಾಡಿಕೊಡೋಣ. ನೋಡಿ 19,25,000ಕ್ಕೆ BMW ಕಾರ್ ಅನ್ನೋದು ಬರುತ್ತೆ. ಅದು ಒಳ್ಳೆ ಟಾಪ್ ಎಂಡ್ ಕಲೆಕ್ಷನ್ಸ್ ನನಗನ್ಸು. ಎಲ್ಲ ವೆಹಿಕಲ್ಸು ಟಾಪ್ ಎಂಡ್ ವೆಹಿಕಲ್ಸ್, ಸಿಂಗಲ್ ಓನರ್ ವೆಹಿಕಲ್ಸು ಮತ್ತು ವೆರಿ ಲೋ ಡ್ರಿವನ್ ಆಗಿರುವಂಥ ವೆಹಿಕಲ್. ಟಾಪ್ ಮಾಡಲ್ ವಿತ್ ಸನ್ ರೂಪ್ ಎಲ್ಲ ಇದೆ. ಇದು ತುಂಬ ಕಡಿಮೆ ಓಡಿದೆ. ಇಷ್ಟೊಂದು ಕಡಿಮೆ ಓಡಿ ಗಾಡಿ ಸಿಗೋದು ತುಂಬ ರೇರ್. ಪ್ರೈಸ್ ಕೂಡ ನೆಗೋಷಿಯೇಟ್ ಮಾಡ್ತೀವಿ, ಬಟ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ ಪ್ರೈಸ್ ಮಾಡೋಣ. ಬರೀ ಲೆಸ್ ಡ್ರಿವನ್ ಓನ್ಲಿ 41,000 ಓಡಿದೆ. ಒಂದು 345 ಇದೆ, ನೆಗೋಷಿಯೇಟ್ ಮಾಡೋಣ. ಕಡಿಮೆ ಓಡಿದೆಯಲ್ಲ, ಹಂಗಾಗಿ ಕಸ್ಟಮರ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರೆ ಮಾಡಿಸ್ಕೊಡ್ತೀನಿ. ಪ್ರೈಸ್ 10,95,000 ಕೋಟಿಂಗ್ ಇದೆ, ನೆಗೋಷಿಯೇಟ್ ಮಾಡಿಸ್ಕೊಡ. ಸಿಂಗಲ್ ಓನರ್ 56,000 ಓಡಿ. ಡಸ್ಟರ್ ಇದು RXS ಟಾಪ್ ಎಂಡ್ Z ಪ್ಲಸ್ ಅಂದರೆ ನಿಮಗೆ ಟಾಪ್ ಮಾಡಲ್. ಜಿನಿಯನ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಓಡಿರೋದೇ 45,000 ಇದು. 4,85,000 ಕೋಟಿಂಗ್ ಪ್ರೈಸ್. ಇದು ಸಹ ಟಾಪ್ ಎಂಡ್. ಪ್ರೈಸ್ ಬಂದು 3,75,000 ಕೋಟಿಂಗ್. ಸಿಂಗಲ್ ಓನರು 68,000 ಓಡಿ. 1,99,000 ಹೇಳ್ತಾ ಇದೆ. 2,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್. 2,65,000 ಕೋಟಿಂಗ್ ಪ್ರೈಸ್ ಇದೆ. 3,95,000 ಕೋಟಿಂಗ್ ಇದೆ. ಫೋರ್ಡ್ ಫಿಗೋ ಇದು ನ್ಯೂ ಶೇಪ್ ಕೂಡ ನಿಮಗೆ ಟಾಪ್ ಎಂಡ್ ವೇರಿಯಂಟ್. 4,25,000 ಇದೆ. 5,45,000 ಇದೆ. ಕಿಯಾ 2024 ಮಾಡಲ್, ಬರೀ 3,000 ಡ್ರೈವ್ ಆಗಿದೆ. 13 lakhs ಕೋಟಿಂಗ್ ಪ್ರೈಸ್ ಇದೆ ಸರ್. 7,25,000 ಕೋಟಿಂಗ್ ಪ್ರೈಸ್ ಇದೆ. 4,65,000 ಕೋಟಿಂಗ್ ಪ್ರೈಸ್ ಇದೆ. ಟೊಯೋಟಾ ಇಟಿಯೋಸ್ ಲೀವಾ ಸಿಂಗಲ್ ಓನರ್ 13,000 ಓಡಿದೆ. ಸೊ ಎಲ್ರಿಗೂ ನಮಸ್ಕಾರ, ನಾನು ಮೋಹನ್. ಇವತ್ತು ಬಂದ್ಬಿಟ್ಟು ನಾವೊಂದು ರೀಫರ್ಬಿಶ್ಡ್ ಮತ್ತು ಸರ್ಟಿಫೈಡ್ ಕಾರ್ಸ್ ಅವೈಲಬಲ್ ಇರುವಂಥ ಶೋರೂಮ್ ಹತ್ರ ಬಂದಿದ್ದೀವಿ. ಅದೇನೆಂದರೆ ಶ್ರೀ ಲಕ್ಷ್ಮಿ ಕಾರ್ಸ್. ನಿಜವಾಗ್ಲೂ ಇಲ್ಲಿ ಸ್ಪೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ಹ್ಯೂಜ್ ಸ್ಪೇಸ್ ಅನ್ನೋದು ಅವೈಲಬಲ್ ಇದೆ. ಮತ್ತು ತುಂಬ ನೀಟಾಗಿದೆ. ಒಂದು ಡಿಸ್ಪ್ಲೇ ಇರ್ಬೋದು, ಎಲ್ಲ ಇರ್ಬೋದು. ಕಾರ್ಸ್ ಕೂಡ ನಿಮಗೆ ತುಂಬ ನೀಟಾಗಿದೆ. ಇಲ್ಲಿ ಬಂದರೆ ಮೈಂಡ್ಗೆ ಒಂದು ಪೀಸ್ಫುಲ್ನೆಸ್ ಅನ್ನೋದು ನಮಗೆ ಬರ್ತಾ ಹೋಗುತ್ತೆ. ಅಷ್ಟೊಂದು ಚೆನ್ನಾಗಿದೆ ಪ್ಲೇಸ್ ಅನ್ನೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಕೂಡ್ಲ್ ಗೇಟ್ ಹತ್ರ ಅವೈಲಬಲ್ ಇರುತ್ತೆ. ಹರಳೂರು ವಿಲೇಜ್ ಅಂತ, ಸೊ ಅಲ್ಲಿ ಅವೈಲಬಲ್ ಇರುತ್ತೆ. ಸೊ ಎಲ್ಲ ಕಾರ್ಸು ತುಂಬ ಚೆನ್ನಾಗಿದ್ದಾವೆ. ಯಾವ್ಯಾವ ಕಾರ್ಸ್ ಇದೆ ಮತ್ತು ಇಲ್ಲಿ ಶೋರೂಮ್ ಬಗ್ಗೆ ಮಿಕ್ಕಿದ ಡೀಟೇಲ್ಸ್ನೆಲ್ಲ ನಾವು ವೆಂಕಟರೆಡ್ಡಿ ಸರ್ ಅವರು ಇದ್ದಾರೆ, ಅವ್ರನ್ನ ಕೇಳಿಬಿಟ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇವರು ವೆಂಕಟರೆಡ್ಡಿ ಸರ್ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಶೋರೂಮ್ ಹತ್ರ ಬಂದಿದ್ವಿ. ನನಗಂತೂ ನಿಜವಾಗಿ ತುಂಬ ಖುಷಿ ಆಯಿತು ಸರ್ ಇಲ್ಲಿ ನೋಡ್ಬಿಟ್ಟು. ಸೊ ನಿಮ್ಮ ಶೋರೂಮ್ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ ಸರ್? ನಮ್ಮದು ಇದು ಶ್ರೀ ಲಕ್ಷ್ಮಿ ಕಾರ್ಸ್ ಅಂತ. ಇದು ಹರಳೂರು ಮೈನ್ ರೋಡಲ್ಲಿ ಬರುತ್ತೆ. ಆಲ್ಮೋಸ್ಟ್ ಆಲ್ ನಮ್ಮಲ್ಲೆಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್ ತುಂಬ ಇದ್ದಾವೆ. ಬಟ್ ಅದು ಎಲ್ಲ ವೆಹಿಕಲ್ ಸರ್ಟಿಫೈಡ್ ಆಗಿದೆ, ಆ ಥರ ಇದೆ ಸರ್. ಇಲ್ಲಿ ಲೋನ್ ಆಲ್ಸೋ ಅವೈಲಬಲ್ ಇದೆಯಲ್ಲ ಸರ್? ಇದೆ ಲೋನ್ ಎಲ್ಲ ಇದೆ. ನೀವು ಆಲ್ಮೋಸ್ಟ್ ಆಲ್ 13 ಮಾಡಲ್ ಮೇಲೆ ಎಲ್ಲ ಗಾಡಿಗೂ ಲೋನ್ ಮಾಡಿಕೊಡ್ತೀವಿ. ಎಷ್ಟು ಪರ್ಸೆಂಟ್ವರೆಗೂ ಆಗುತ್ತೆ ಸರ್? ಅಪ್ ಟು ನಿಮಗೆ ಅವ್ರ ಪ್ರೊಫೈಲ್ ಚೆನ್ನಾಗಿದ್ದರೆ 80% ತನಕ ಫಂಡಿಂಗ್ ಮಾಡೋಣ. ಮತ್ತು ವೇಯಿಂಗ್ ಆಲ್ಸೋ ಅವೈಲಬಲ್ ಇರುತ್ತೆ ಸರ್? ಇದೆ ಎಕ್ಸ್ಚೇಂಜ್ ಇದೆ. ಆಲ್ಮೋಸ್ಟ್ ಆಲ್ ಎಕ್ಸ್ಚೇಂಜು ಬರುತ್ತೆ. ಯಾವುದೋ ಎಕ್ಸ್ಚೇಂಜ್ ಬಂದರೂ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಸರಿ ಸರ್. ನಿಮ್ಮ ಹತ್ರ ಇರೋ ಕಾರ್ಸು ಸ್ವಲ್ಪ ಕೆಲವು ಕಾರ್ಸ್ ಬಗ್ಗೆ ಪ್ರೈಸು ಅದು ಸ್ವಲ್ಪ ಹೇಳ್ತೀರಾ ಸರ್? ಹೇಳ್ತೀನಿ ಬನ್ನಿ, ನೀವೆಲ್ಲ ನಾವು ತೊಗೊಳ್ಳಿ. ಏನು ಬೇಕೆಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ಎಲ್ಲ ನಿಮಗೆ. ಇದು ಬಂದು ನಿಮಗೆ 2016 ಮಾಡಲ್ಲು. 79,000 ಓಡಿದೆ. VMT ಟಾಪ್ ಎಂಡ್. ಆಲ್ಮೋಸ್ಟ್ ಆಲ್ ಇದ್ರಲ್ಲಿ ಬರೋ ಫೀಚರ್ಸ್ ಏನಂದರೆ ಹೇರ್ ಬ್ಯಾಗ್, ABS ಮತ್ತು ಹಲೈಸ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ಲು, ಎಲ್ಲ ಕಂಪ್ನಿ ಮೇಂಟೆನೆನ್ಸ್ ವೆಹಿಕಲ್ಲು. ಬನ್ನಿ ನೀವು ನೋಡ್ಬೋದು. ಈಗ ಗಾಡಿ ಎಲ್ಲ ನಿಮಗೆ ಅಕಸ್ಮಾತ್ ಇದು ಒಳಗಡೆ ಇಂಟೀರಿಯರ್ ಸಹ ನೋಡ್ಬೋದು. ನೋಡಿ, ಇಂಟೀರಿಯರ್ ಸಹ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಇಂಟೀರಿಯರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಹೇರ್ ಬ್ಯಾಗ್ ಇದೆ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಇದರಲ್ಲಿ ಒಳ್ಳೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ತುಂಬ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. 6,45,000 ಇದೆ. ನೆಗೋಷಿಯೇಟ್ ಮಾಡೋಣ. ಹೋಂಡಾ ಸಿಟಿ ಆಟೋಮೆಟಿಕ್ 2018 ಮಾಡಲು VX
ಜೊತೆಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ಇದಕ್ಕೆ. ಟಾಪ್ ಮಾಡಲ್ ವಿತ್ ಸನ್ ರೂಫ್ ಎಲ್ಲ ಇದೆ ಇದು ನಿಮಗೆ. ಇದು ಕೂಡ ಸಹ 65,000 ಓಡಿದೆ. ಸಿಂಗಲ್ ಲೋನ 65,000 ಪೆಟ್ರೋಲು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. ಪ್ರೈಸು 975 ಹಾಕಿದ್ವಿ, ನೆಗೋಷಿಯೇಟ್ ಮಾಡಿಕೊಡೋಣ, ತೊಂದರೆ ಇದೆ. ಗಾಡಿ ಬಂದು ನೋಡಿ ಏನಾದರೂ ನೀವು ಗಾಡಿ ಇಷ್ಟ ಆಯಿತು ಅಂದರೆ ಕಸ್ಟಮರ್ ಹತ್ರ ಮಾತಾಡಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಇದು ನೋಡಿ 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಟಾಪ್ ಆ್ಯಂಡ್ ವೇರಿಯಂಟು. ಇದು ಕೂಡ ನಿಮಗೆ 58,000 ಓಡಿದೆ. ತುಂಬ ಕಡಿಮೆ ಓಡಿದೆ. ಇಷ್ಟೊಂದು ಕಡಿಮೆ ಓಡಿದ ಗಾಡಿ ಸಿಗೋದು ತುಂಬ ರೇರು. 14ಇಂದ ಇಷ್ಟು ಕಡಿಮೆ ಓಡಿದೆ ಅಂದರೆ ತುಂಬ ರೇರು. ವೆಲ್ ಮೈಂಟೈನ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ನಿಮಗೆ ಗಾಡಿ ನೋಡಿ ಟಾಪ್ ಆ್ಯಂಡ್ ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇದು ಕೂಡ ನೋಡ್ಬೋದು ಅಲೈಸ್ ಎಲ್ಲ ಇದೆ ನಿಮಗೆ. ಅಲೈಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಮೇಲೆ ಗಾಡಿ ಸಹ ಎಲ್ಲೂ ಏನು ನೋ ಡೆಂಟು ನೋ ಕ್ರ್ಯಾಚಸ್ಸು ಎಲ್ಲ ಇದೆ. ನೀವು ನೋಡಿ ರೀಪೇಂಟೆಡ್ಡು ಒರಿಜಿನಾಲಿಟಿ ಇದೆ ವೆಹಿಕಲ್ ಎಲ್ಲ ಇದೆ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ನಿಮಗೆ. ಎಲ್ಲ ಸೀಟ್ಸು ಎಲ್ಲ ತುಂಬ ಸಖತ್ತಾಗಿದ್ದಾವೆ ಸರ್. ಫುಲ್ ನೀಟಾಗಿದ್ದಾವೆ ಕಾರ್ಸ್ ಎಲ್ಲ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲ ಗಾಡಿನ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಲ್ಲ ಗಾಡಿನೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಎಲ್ಲ ಕಾರ್ ಡೀಟೇಲ್ಸ್ ಅದ್ರ ಮೇಲೆ ಹಾಕ್ಬಿಟ್ಟಿರ್ತಾರಲ್ಲ? ಹೌದು, ಎಲ್ಲ ಅದ್ರ ಮೇಲೆ ಕಾರ್ ಡೀಟೇಲ್ಸ್ ಎಲ್ಲ ಅದ್ರ ಮೇಲೆ ಹಾಕಿದ್ದೀವಿ. ಪ್ರೈಸ್ ಕೂಡ ನೆಗೋಷಿಯೇಟ್ ಮಾಡ್ತೀವಿ. ಹಾಕಿರ್ತೀವಿ ಬಟ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ, ಪ್ರೈಸ್ ಮಾಡೋಣ. ಇದು ಸಹ ನೋಡ್ತಾ ಇರ್ಬೋದು ಹೋಂಡಾ ಹೌರಾ SXO ಆಪ್ಷನಲ್ಲಿ ಇದು. ಯಾಕಂದರೆ ಇದರಲ್ಲಿ ABS ಏರ್ ಬ್ಯಾಗ್ಸು ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಇದು ಬರೀ ಲೆಸ್ ಡ್ರಿವನ್, ಓನ್ಲಿ 41,000 ಓಡಿದೆ. 41,000 ಓಡಿದೆ. ಬಟ್ ಸೆಕೆಂಡ್ ಓನರು ಕಂಪ್ನಿ ಹೆಸರಿಂದ ಕಸ್ಟಮರ್ ಹೆಸರಿಗೆ ಮಾಡ್ಕೊಂಡಿದೆ. ಇಂಡಿವಿಜುವಲ್ ಆಗಿದೆ, ಅದೇನು ತೊಂದರೆ ಇಲ್ಲ. ನೀವು ಸಿಂಗಲ್ ಯೂಸರೇ ಇದು. ಗಾಡಿ ಕೂಡ ತುಂಬ ನೀಟಿದೆ. ಮಾಡಲ್ ನಿಯರ್ ಬೈ 20 ಮಾಡಲ್ ಇದು. ನಿಮಗೆ ಈ ಕಡಿಮೆ ರೇಂಜಲ್ಲಿ ನಿಮ್ಗೆ ಯಾವುದು ಸಿಗಲ್ಲ ನಿಮಗೆ. ಇದು ಕೂಡ ಬಂದು 5,95,000 ಕೋಟಿಂಗ್ ಪ್ರೈಸ್. ನೆಗೋಷಿಯೇಟ್ ಮಾಡೋಣ. 41,000 ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಟ್ರ್ಯಾಕ್ ಇದೆ, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು. ಇದು ಕೂಡ ನೋಡಿ. ಇದು ಬಂದು ನಿಮ್ಮ ಮಾರುತಿ ಶಿಫ್ಟ್ ಡಿಸೈರ್ ಸರ್. ಇದು ಬಂದು ನಿಮಗೆ 2010-11 ರಿಜಿಸ್ಟ್ರೇಷನ್ನು. ಸಿಂಗಲ್ ಓನರು ಬರೀ 37,000 ಓಡಿದೆ ಅಷ್ಟೇ ಓಡಿರೋದು. ಬರೀ 37,000 ಓಡಿದೆ. ತುಂಬ ಕಡಿಮೆ ಓಡಿದೆ. ಪೆಟ್ರೋಲ್ ವೆಹಿಕಲ್. ಇದು ಕೋಟಿಂಗ್ ಬಂದು 345 ಇದೆ. ನೆಗೋಷಿಯೇಟ್ ಮಾಡೋಣ, ಯಾಕಂದರೆ ಕಡಿಮೆ ಓಡಿದೆಯಲ್ಲ. ಹಂಗಾಗಿ ಕಸ್ಟಮರ್ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರೆ ಮಾಡಿಸ್ಕೊಡ್ತೀನಿ. ಪ್ರೈಸ್ ಬೇಕಾದ್ರೆ ಮಾತಾಡೋಣ. ಗಾಡಿ ನೋಡಿ ನಿಮಗೆ ಕಡೆ ಗಾಡಿ ಎಲ್ಲ ನಿಮ್ಮ ವೀಡಿಯೋದಲ್ಲಿ ನೋಡೋದು. ಕ್ರೇಟಾ SX ಆಪ್ಷನಲ್ CRD ಇದು. ಆಪ್ಷನಲ್ ಅಂದರೆ ಆಟೋಮೆಟಿಕ್ ವೆಹಿಕಲ್ ಇದು. ಇದು ಕೂಡ ನಿಮಗೆ 2017 ಮಾಡಲು ಸೆಕೆಂಡ್ ಓನರ್ 65,000 ಓಡಿದೆ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. 10,95,000 ಕೋಟಿಂಗ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡೋಣ. ಬಟ್ ಗಾಡಿ ಎಲ್ಲ ನಿಮ್ಮ ಆಟೋಮೆಟಿಕ್ಕು. ಆಫ್ಟರ್ ಮಾರ್ಕೆಟ್ ನಿಮಗೆ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಒಳ್ಳೆ ಸಿಸ್ಟಮ್ಮು. ನಿಮಗೆ ಓಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿ ಡ್ರೈವ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಆಟೋಮೆಟಿಕ್ ಸುಮಾರು ಜನ ಲೈಕ್ ಮಾಡ್ತಾರೆ. ಅದು ಕ್ರೇಟಾ ಬಂದು ಅದು ಡಿಮ್ಯಾಂಡ್ ವೆಹಿಕಲ್. ಆ್ಯಕ್ಚುಲಿ ಕ್ರೇಟಾಗಿ ಇವತ್ತು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್. ಅದರಲ್ಲೂ ಡೀಸೆಲ್ಲು ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್. ಪ್ರೈಸ್ ಬೇಕಾದ್ರೆ ಬಂದು ಗಾಡಿ ನೋಡಿ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರೈಸ್ ನೆಗೋಷಿಯೇಟ್ ಮಾಡಿಸ್ತೀನಿ. ರೀಸೋ ಆಟೋಮೆಟಿಕ್ VDI. ಆಮೇಲೆ 2019 ಮಾಡಲು ಸಿಂಗಲ್ ಓನರು 55,000 ಓಡಿದೆ ಗಾಡಿ. ಇಲ್ಲ ಇದು ಕೂಡ ಲೆಸ್ ಡ್ರಿವನ್. ಯಾಕಂದರೆ ಆಟೋಮೆಟಿಕಲ್ಲಿ ಡೀಸೆಲ್ ಆಟೋಮೆಟಿಕ್ಕು ಮಾರುತಿಯಲ್ಲಿ ವೆರಿ ಲೆಸ್ ಡ್ರಿವನ್ ಸಿಗೋದು ಭಾಳ ಕಷ್ಟ. ಮೈಲೇಜ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಮೈಲೇಜ್ಗೋಸ್ಕರ ಈ ಗಾಡಿ ತೊಗೊಂತ. ಅದರಿಂದ SUV ಸೆಗ್ಮೆಂಟು. ಇದು ಬಂದು ನಿಮಗೆ 8,75,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ತೀನಿ. ಯಾಕಂದರೆ ಎಲ್ಲ ಸಿಂಗಲ್ ಓನರ್ ಕರ್ಕಲ್ ಅನ್ಟಚ್ ಪ್ರೈಸು. ಯಾವುದೇ ಕಾರಣಕ್ಕೂ ನೀವು ಮೇಜರಾಗಿ ಆಕ್ಸಿಡೆಂಟು ಏಪ್ರಾನು ಈ ಥರ ಯಾವುದು ಏನು ಡ್ಯಾಮೇಜ್ ಇರೋಂಥ ವೆಹಿಕಲ್ ನಮ್ಮಲ್ಲಿ ಯಾವುದೂ ಇರೋದಿಲ್ಲ. ಇದು ಬಂದು ರೆನಾಲ್ಡ್ ಡೆಸ್ಟರ್ ಈಸ್ 85 PS RXS ಅಂದರೆ ಟಾಪ್ ಎಂಡ್ ಇದು. ಇದರಲ್ಲಿ ಸಹ ಏರ್ ಬ್ಯಾಗು ABS ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಟಾಪ್ ಮಾಡಲು. ಸಿಂಗಲ್ ಓನರ್ 56,000 ಓಡಿದೆ. 56,000. ಇದು ಕೂಡ ಲೆಸ್ ಡ್ರಿವನ್ ವೆಹಿಕಲ್. ಹಾಗಾಗಿ 775 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. ಗಾಡಿ ಕೂಡ ತುಂಬ ಎಲ್ಲೂ ಪೇಂಟಿಂಗು ಅಥವಾ ಯಾವುದೋ ಏನೂ ಆಗಿಲ್ಲ. ಒರಿಜಿನಾಲಿಟಿ ಇದೆ ವೆಹಿಕಲ್ಲು. ನೋಡಿ ನೀವು ಫೋಟೋಸ್ ಎಲ್ಲ ತೋರಿಸಿ ಕಸ್ಟಮರಿಗೆ ಲೈಕ್ ಆದಾಗ ಮತ್ತೆ ಮಾತಾಡ್ತೀನಿ ನಾನು. ಟೈರ್ ಸಹ ಬ್ರ್ಯಾಂಡ್ ನ್ಯೂ ಟೈರ್ಸೇ ಇದೆ. ನೋಡ್ಬೋದು ಟೈರ್ ಕೂಡ ಹೊಸ ಟೈರು, ಬ್ರ್ಯಾಂಡ್ ನ್ಯೂ ಟೈರ್ಸ್. ಈಗ ಜಸ್ಟ್ ರೀಸೆಂಟಾಗಿ ಹಾಕಿದ್ದಾರೆ ಟೈರ್. ಆಲ್ಮೋಸ್ಟ್ 95% ಟೈರ್ ಇದೆ. ಲೆದರ್ ಸೀಟ್ಸ್ ತುಂಬ ಚೆನ್ನಾಗಿದೆ. ಕವರ್ ಇದೆ. ಬಟ್ ಕಡಿಮೆ ಓಡಿದೆಯಲ್ಲ ವೆಹಿಕಲ್. ಹಾಗಾಗಿ ನಿಮಗೆ ಇಂಟೀರಿಯರು ಜಾಸ್ತಿ ಯೂಸ್ ಆಗ್ದಂಗಿದ್ರೆ ಗಾಡಿ ತುಂಬ ನೀಟಾಗಿರುತ್ತೆ. ಹೌದು, ಸೀಟ್ ಸ್ಟೈಲು ಕಲರ್ ಚೆನ್ನಾಗಿದೆ. ಇದು ಕೂಡ ಡೆಸ್ಟರ್ ಇದು RXS ಟಾಪ್ ಎಂಡ್ ಆಟೋಮೆಟಿಕ್. ಇದು ಆವಾಗಲೇ ನೋಡಿದ್ದು ಅದು ಮ್ಯಾನ್ಯಲ್. ಇದು ಬಂದು ಆಟೋಮೆಟಿಕ್. 2017 ಮಾಡಲ್ 99,000 ಓಡಿದೆ.
ಎಲ್ಲ ಶೋರೂಮ್ ರೆಕಾರ್ಡ್ಸ್ ಇದೆ. 99,000 ಓಡಿದ್ರು ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ಸ್ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ನೀವು ಎಲ್ಲ ಕೊಡ್ತೀವಿ. ಶೋರೂಮ್ ಟ್ರ್ಯಾಕ್ ಯಾವ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೋ ಎಲ್ಲ ಗಾಡಿಗೂ ನಾವು ಪ್ರೊವೈಡ್ ಮಾಡ್ತೀವಿ. ಕೆಲವು ಗಾಡಿಗೆಲ್ಲ ಕಸ್ಟಮರ್ ಒಂದೊಂದು ಔಟ್ಸೈಡ್ ಮಾಡಿಸಿರ್ತಾರೆ. ಈಗ ಆಥರೈಸ್ ಡೀಲರ್ಸ್ ಇರ್ತಾರಲ್ಲ, ಆಥರೈಸ್ ಈಗ ಮೆಕ್ಯಾನಿಕ್ಸ್ ಇರ್ತಾರಲ್ಲ, ಅವ್ರ ಹತ್ರ ಮಾಡಿರ್ತಾರೆ. ಅಲ್ಲಿ ಮಾಡಿದಾಗ ರೆಕಾರ್ಡ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಎಲ್ಲ ಕಂಪ್ನಿಯಲ್ಲೇ ಮಾಡಿದರೆ ಮಾಡ್ಬೇಕು. ಕೆಲವ್ರು ಏನಾಗುತ್ತೆ ಪ್ರೈಸ್ ವೈಸ್ ನೋಡೋಕೆ ಹೋಗಿ ಕೆಲವರು ಔಟ್ಸೈಡ್ ಮಾಡ್ತಾರೆ. ಈ ಕಂಪ್ನಿಗೆ ಹೋದಾಗ ತುಂಬ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನು ನೋಡಿಕೊಂಡು ಕೆಲವರೆಲ್ಲ ಅವ್ರಿಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಮಾಡ್ಕೊತಾರೆ. ಹಾಗಾಗಿ ಎಲ್ಲವೂ ಗಾಡಿ ಚೆನ್ನಾಗಿರುತ್ತೆ. ನಾವು ಕೂಡ ಇಂಜನ್ ವೈಸ್ ಎಲ್ಲ ಚೆಕ್ ಮಾಡ್ತೀವಿ. ನಮ್ಮ ಕಡೆನೂ ಮೆಕ್ಯಾನಿಕ್ ಇದ್ದಾರೆ, ಯಾಕಂದ್ರೆ ನಮ್ಮದೇ ಎಲ್ಲ ಇದೆ. ನಮ್ಮದೇ ಇಲ್ಲಿ ಪೇಂಟಿಂಗ್ ಸೆಕ್ಷನ್ ಇದೆ, ನಮ್ಮದೇ ಓನ್ ಎಲ್ಲ ಇದೆ. ಅದು ಅವರು ಸಹ ಸರ್ಟಿಫೈಡ್ ಮಾಡ್ತಾರೆ, ಮಾಡ್ತಾರೆ. ಬಟ್ ನಿಮ್ಗೆ ಅದು ಬಿಟ್ಟು ಬೇಕು ಅಂದರೆ ಅವ್ರ ಕಡೆಯಿಂದ ನಿಮಗೆ ಏನಂದರೆ ವ್ಯಾರಂಟಿ ಸಹ ಅವೈಲಬಲ್ ಇದೆ. ಬಟ್ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ವ್ಯಾರಂಟಿ ಅವೈಲಬಲ್ ಇದೆ ಅವ್ರ ಕಡೆಯಿಂದ. ಅದರ್ವೈಸ್ ಅವ್ರಿಗೆ ಮುಂಚೆನೇ ನಾವೇ ಒಂದು 80% ಗಾಡಿ ನಾವೇ ಚೆಕ್ ಮಾಡಿಬಿಡ್ತೀವಿ. ನಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾವು ಸುಮಾರು ಇದೊಂದು 15 ಇಯರ್ಸಿಂದ ಮಾಡ್ತಾ ಬಂದಿದ್ದೀವಿ ಬಿಸ್ನೆಸ್ಸು. ನಮಗೂ ಅದ್ರ ಬಗ್ಗೆ ಫುಲ್ ಒಂದು ಐಡಿಯಾ ಇದೆ. ಈಗ ಇಂಜನ್ ಯಾವ ಥರ ಇರುತ್ತೆ, ಕ್ಲಚ್ ಹೆಂಗಿರುತ್ತೆ, ಏನು ಹೆಂಗೆ ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಅದ್ರ ಬಗ್ಗೆ ಒಂದು 80% ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಆ ಕಾನ್ಫಿಡೆನ್ಸ್ ಮೇಲೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆ ಥರ ನೋಡ್ಬೋದು ನೀವು ಇಲ್ಲಿ. ಇದು ಕೂಡ ನಿಮಗೆ 2017 ಮಾಡಲ್ಲು, ಆಟೋಮೆಟಿಕ್ಕು, ಟಾಪ್ ಎಂಡು, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಆಮೇಲೆ ನಿಮಗೆ 99,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. 7,95,000 ಕೋಟಿಂಗ್ ಇದೆ. ಗಾಡಿ ನೋಡಿದರೆ ಪ್ರೈಸ್ ಆದರೂ ಆಮೇಲೆ ನಾನು ಮಾತಾಡ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಪ್ರೈಸ್ ಬೇಕಾದ್ರೆ. ನೋಡಿ ಗಾಡಿ ನೋಡಿ, ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ ಕೂಡ ಹೊಸ ಟೈರ್ ಇದೆ. ಇದು ಕೂಡ ನ್ಯೂ ಟೈರ್ಸು. ಇದೆಲ್ಲ ನೋಡ್ಬೋದು ನೀವು. ಜೊತೆಗೆ ಇದು ಅಲೈಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒರಿಜಿನಲ್ ಕಲರ್, ಎಲ್ಲೋ ಯಾವುದೇ ನೋ ರೀಪ್ಲೇಸ್ಮೆಂಟ್, ನೋ ಪೇಂಟಿಂಗ್, ಒರಿಜಿನಲ್ ಕಲರ್ ಇದೆ. ಇದು ಕೂಡ ಸಹ ನೋಡ್ಬೋದು. ಒಳ್ಳೆ ತುಂಬ ಲೆದರ್ ಸೀಟ್ ಕವರ್ ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಕವರು, ಟಚ್ ಸ್ಕ್ರೀನ್ ಸಿಸ್ಟಮ್ಮು, ಆಮೇಲೆ ನಿಮಗೆ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಎಲ್ಲ ಬರುತ್ತೆ. ಸೀಟ್ಸ್ ಒಳ್ಳೆ ಚೆನ್ನಾಗಿದೆ, ಲೆದರ್ ಸೀಟ್ಸ್. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್. ಟಾಟಾ ನೆಕ್ಸಾನ್ ಡೀಸೆಲ್. ಯಾಕಂದ್ರೆ ಟಾಟಾ ನೆಕ್ಸಾನ್ ಡೀಸೆಲ್ ಅಂದರೆ ಒಳ್ಳೆ ಮೈಲೇಜ್ ಬರುತ್ತೆ. ನೀವು ಹೈವೇ ಹೋದರೆ ಆಲ್ಮೋಸ್ಟ್ ಅಲ್ಲಿ 22ಇಂದ 23 ತನಕ ಮೈಲೇಜ್ ಬರುತ್ತೆ. XZ ಪ್ಲಸ್ ಇದು. XZ ಪ್ಲಸ್ ಅಂದರೆ ನಿಮಗೆ ಟಾಪ್ ಮಾಡಲ್. ಇದ್ರಲ್ಲಿ ಏನು ಬರುತ್ತೆ ಫೀಚರ್ಸ್ ಅಂದರೆ ಹೇರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಆಮೇಲೆ ಅಲೈಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. 71,000 ಓಡಿದೆ. ಫುಲ್ ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಶೋರೂಮಲ್ಲಿ. 7,65,000 ಕೋಟಿಂಗ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಗಾಡಿ ನೋಡ್ಬೋದು. ಮಿರರ್ ಸಹ ಇದು ಆಟೋಮೆಟಿಕ್ ಫೋಲ್ಡಿಂಗ್ ಮಿರರ್ಸ್. ಇದು ಲಾಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಅನ್ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗಡೆ ನೀವು ತೋರಿಸಿ ಇಂಟೀರಿಯರು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಎಲ್ಲ ಕಂಟ್ರೋಲ್ಸ್ ಇಲ್ಲೇ ಅವೈಲಬಲ್ ಇದೆ. ಇದು ಪವರ್ ಮಿರರು. ಆಟೋಮೆಟಿಕ್ಕಾಗಿ ಲಾಕ್ ಮಾಡಿದ ತಕ್ಷಣ ಔಟ್ಸೈಡ್ ರೇರ್ ವ್ಯೂ ಮಿರರ್ಸ್ ಕ್ಲೋಸ್ ಆಗುತ್ತೆ, ಆಮೇಲೆ ಓಪನ್ ಆಗುತ್ತೆ ಆನ್ ಮಾಡಿದಾಗ. ಸ್ಟೇರಿಂಗಲ್ಲೇ ನೋಡಿ ಎಲ್ಲ ಕಂಟ್ರೋಲ್ಸ್ ಸ್ಟೇರಿಂಗಲ್ಲೇ ಇದೆ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಅವೈಲಬಲ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಆಡಿಯೋ ಸಿಸ್ಟಮ್ ಎಲ್ಲ ಅವೈಲಬಲ್ ಇದೆ. AC ಸಿಸ್ಟಮು, ಬ್ಲೂಟೂತು. ಆಮೇಲೆ ನಿಮಗೆ ಲೆದರ್ ಸೀಟ್ ಕವರ್ ಇದೆ. ಸೀಟ್ಸ್ ಒಳ್ಳೆ ಚೆನ್ನಾಗಿದ್ದಾವೆ. ರೇರಲ್ಲೂ ಸೀಟ್ಸ್ ನೋಡ್ಬೋದು, ಒಳ್ಳೆ ಸ್ಪೇಷಿಯಸ್ ಆಗಿ ಇರುತ್ತೆ. ಟಾಟಾ ಅಂದ್ರೇನೆ ಗೊತ್ತಲ್ಲ, ಬಿಲ್ಟ್ ವೆಹಿಕಲ್. ರೇರಲ್ಲಿ ಕೂಡ AC ಅನ್ನೋದು ಕೊಟ್ಟಿದೆ. ಅಲ್ಲೇ ಕಂಟ್ರೋಲ್ ಎಲ್ಲ ಇದೆ. ರೇರ್ AC ಸಹ ಇದೆ. ರೇರಲ್ಲೇ ಕಂಟ್ರೋಲ್ ಮಾಡ್ಬೋದು ಕೂಡ ACನ. ಇದು ಬಂದು BMW X3 ಆಟೋಮೆಟಿಕ್ 2012 ಮಾಡಲ್. 12 ಮಾಡಲ್ಲು. ಮತ್ತು ಅಂದರೆ ಓನರ್ಶಿಪ್ ಒಂದು 3ನೇ ಓನರ್ ಆಗಿದೆ, ತೊಂದರೆ ಇಲ್ಲ. ಬಟ್ ಕಡಿಮೆ ಓಡಿದೆ, 45,000 ಓಡಿದೆ. ಬಟ್ ಜಿನಿಯನ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಓಡಿರೋದೇ 45,000 ಇದು. ಗಾಡಿ ಕೂಡ ತುಂಬ ಕ್ಲಾಸ್ ಆಗಿದೆ. ನಿಮಗೆ ನೋಡ್ಬೋದು ನೀವು. 19,25,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. ತುಂಬ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಇದರೊಳಗೆ. ಗಾಡಿ ಬೇಕಾದ್ರೆ ನೀವು ಒಂದು ಸಾರಿ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಒಳಗಡೆ. ಯಾಕಂದರೆ ಹೊಸ ಪ್ರೈಸ್ ಬಂದು ಇದು ಬಂದು ತೊಗೊಳ್ಬೇಕಾದ್ರೆ ಮಿನಿಮಮ್ 1 crore. ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಶೋರೂಮ್ ಪ್ರೈಸ್ ಇದ್ದಿದ್ದೆ 1 crore ಇತ್ತು. 1 crore ಇದೆ. 1 crore ಇತ್ತು ಗಾಡಿ ಅವಾಗ. BMW X3 ಮಿನಿಮಮ್ 90 lakhs to 1 crore ತನಕ ಇತ್ತು ಆವಾಗಲೇ ಗಾಡಿ ತುಂಬ ಚೆನ್ನಾಗಿದೆ. ನಿಮಗೆ
ಸ್ನೇಹಿತರೆ, ಇದು ಬಂದು 2021 ವೆನ್ಯೂ ಓಕೆ. SX ಆಪ್ಷನಲ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನೋಡಿ. ಸನ್ ರೂಫ್ ಎಲ್ಲ ಇದೆ. SX O ಅಂತ ಸಿಂಗಲ್ ಓನರ್ 69,000 ಓಡಿದೆ ಗಾಡಿ. ವೆಲ್ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಟೋಟಲ್ ಕಂಪ್ನಿ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಕೋಟಿಂಗ್ ಬಂದು 8,50,000 ಕೋಟಿಂಗ್ ಪ್ರೈಸ್. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಗಾಡಿ ಮಾತ್ರ ತುಂಬ ಕ್ಲಾಸ್ ಆಗಿದೆ. ಅನ್ಟಚ್ ಪೀಸು. ಯಾವುದೇ ಒಂದು ಪ್ಯಾನಲ್ ಸಹ ಪೇಂಟ್ ಮಾಡಿಲ್ಲ ಇದುವರೆಗೂ. ನೋಡಿ, ನೀವು ಒಳಗಡೆ ವೀಡಿಯೋಸ್ ಎಲ್ಲ ನೋಡಿ ಹೇಗಿದೆ ಅಂತ ನೀವೇ. ಪುಷ್ ಸ್ಟಾರ್ಟ್ ಬಟನ್ ಇದೆ. ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲ್ಸ್ ಅವೈಲೇಬಲ್ ಇದೆ ನೋಡಿ. ಆಡಿಯೋ ಕಂಟ್ರೋಲು, ಕಾಲ್ ಕನೆಕ್ಟು, ಡಿಸ್ಕನೆಕ್ಟ್ ಇರ್ಬೋದು. ಮತ್ತು ಟಚ್ ಸ್ಕ್ರೀನ್ ಆಲ್ಸೋ ಡಿಸ್ಪ್ಲೇ ಅವೈಲೇಬಲ್ ಇದೆ. ಗೇರ್ ಬಾಕ್ಸ್ ನೋಡ್ಬೋದು. ಸೀಟ್ ಕೂಡ ಎಲ್ಲ ಚೆನ್ನಾಗಿದೆ. ರೇರಲ್ಲಿ ಕೂಡ ನೋಡಿ ತುಂಬ ಸಖತ್ತಾಗಿದೆ. ಸನ್ ರೂಫ್. ಯಾರು ಕಸ್ಟಮರ್ಸ್ ಬಂದಿದ್ದಾರೆ, ನೋಡ್ತಿದ್ದಾರೆ ಗಾಡಿನ. ತುಂಬ ನೀಟಾಗಿದೆ ಗಾಡಿ ಮಾತ್ರ, ಸಖತ್ತಾಗಿದೆ. ಇದು ಬಂದು ಇನೋವಾ ಆಟೋಮೆಟಿಕ್ ಸರ್. ಇನೋವಾ ಆಟೋಮೆಟಿಕ್ 2017 ಮಾಡಲ್ಲು. ಸಿಂಗಲ್ ಓನರು 75,000 ಓಡಿದೆ. ನಿಮಗೆ ಇನೋವಾ ಆಟೋಮೆಟಿಕ್ ಅಂದರೆ ಸಿಟಿಯಲ್ಲಿ ಓಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಈ ಸಿಟಿ ಟ್ರಾಫಿಕ್ಕಲ್ಲಿ ಗೇರ್ ಬದಲಾಯಿಸಬೇಕು, ಕ್ಲಚ್ ತುಳಿಬೇಕು ಅನ್ನೋದ್ರಿಂದ ಈ ಗಾಡಿ ಯಾರಾದರೂ ನೋಡ್ತಾ ಇದ್ದರೆ ಇದು ನಿಮ್ಗೆ ಒಳ್ಳೆ ಒಂದು ಆಫರಲ್ಲಿ ಇದೆ. ಮತ್ತು ಇದು ಬಂದು ನಿಮಗೆ 17,45,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಬಟ್ ಸಿಂಗಲ್ ಓನರ್. ಇದು ಕೂಡ ವೆಲ್ ಮೈಂಟೈನ್ ಶೋರೂಮ್ ಟ್ರ್ಯಾಕ್ ಇದೆ, ಎಲ್ಲ ಇದೆ. ನೀವು ನೋಡ್ಬೋದು ಗಾಡಿ ಸಹ ಡೀಸೆಲ್ ವೆಹಿಕಲ್ಲು. ಗಾಡಿ ಎಲ್ಲೂ ಏನು ಒಂದು ಡೆಂಟು ಕ್ರಾಚಸ್ಸು ಮತ್ತೊಂದು ಏನಿಲ್ಲ. ನಿಮ್ಮ ಶೋರೂಮ್ AC ಕೂಡ ಅವೈಲೇಬಲ್ ಇದೆ. ಲೈಟ್ಸ್ ಇದ್ದಾವೆ. 7 ಸೀಟರ್ ವೆಹಿಕಲ್ಲು. ಇನೋವಾ ಕ್ರಿಸ್ಟಾ ನೋಡಿ ಎಷ್ಟೊಂದು ಸ್ಪೇಸ್ ಆಗಿ ಫುಲ್ ಸ್ಪೇಸ್ ಇರುತ್ತೆ ಹಿಂದೆ. 8 ಸೀಟರ್ ಇದೆ. ಇದು 2017 ಮಾಡಲ್ಲು. ಟೂರಿಂಗ್ ಸ್ಪೋರ್ಟ್ಸು. ಇದು ಸ್ಪೆಷಲ್ ಎಡಿಷನ್ ಬರುತ್ತೆ. ಇದರಲ್ಲಿ ಟೂರಿಂಗ್ ಸ್ಪೋರ್ಟ್ಸ್ ಅಂದರೆ ಸ್ಪೆಷಲ್ ಎಡಿಷನ್ ವೆಹಿಕಲ್ ಇದು. ಅಂದರೆ ಇದು ಒಳಗಡೆ ಎಲ್ಲ ನಿಮ್ಗೆ ಒಂಥರ ಸ್ಕರ್ಟಿಂಗ್ ಎಲ್ಲ ಬರುತ್ತೆ. ಹಲಾಯ್ಸ್ ಎಲ್ಲ ಒಂಥರ ಚೇಂಜಸ್ ಬರುತ್ತೆ. ಇದು ಈ ಗಾಡಿ ಬಂದರೆ ರೇರು ನಿಮಗೆ. ಎಲ್ಲ ಗಾಡಿ ಥರ ಇದು ಕೊಡಲ್ಲ. ಬಟ್ ಮಾರ್ಕೆಟ್ ಪ್ರೈಸಲ್ಲಿ ಬೇರೆ ಗಾಡಿಗಿಂತ ಈ ಗಾಡಿ ಶೋರೂಮ್ ಪ್ರೈಸು ಮಿನಿಮಮ್ 3 lakhs rupees ಜಾಸ್ತಿ ಇರುತ್ತೆ. ನಾನು ಫಸ್ಟ್ ಟೈಮ್ ಕೇಳ್ತಿರೋದು 3 lakhs ಸ್ಪೋರ್ಟ್ಸ್, ಇನೋವಾ ಸ್ಪೋರ್ಟ್ಸ್ ಅಂತ. ಹಾಗಾಗಿ ಇದು ಗಾಡಿ ಕೂಡ ಬಂದು ನಿಮಗೆ ಸಿಂಗಲ್ ಓನರು 68,000 ಓಡಿದೆ. ನಿಮ್ಮ 68,217 ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 7 years ಆಗ್ತಾ ಬಂತು. ಇಷ್ಟು ಕಡಿಮೆ ಓಡಿರೋ ಗಾಡಿ ಸಿಗೋದು ರೇರು. ಯಾಕಂದರೆ ಇನೋವಾದಲ್ಲಿ ಆಲ್ಮೋಸ್ಟ್ ಅಲ್ಲಿ 1 lakh ಮೇಲೆ ಡ್ರೈವ್ ಮಾಡಿಬಿಡ್ತಾರೆ. ಇಷ್ಟು ಕಡಿಮೆ ಓಡಿರೋ ಗಾಡಿ ಬರೀ ರೇರು. ಅದರಿಂದ 68,000 ಓಡಿದೆ. ಬಟ್ 19,25,000 ಕೋಟಿಂಗ್ ಪ್ರೈಸ್ ಇದೆ. 19-20 ನೆಗೋಷಿಯೇಟ್ ಮಾಡಿಸ್ಕೊಡೋಣ. ಕಸ್ಟಮರ್ ಬಂದು ಕೂತ್ಕೊಂಡು ಗಾಡಿ ನೋಡಿ ಎಲ್ಲ ಅವ್ರ ಗಾಡಿ ಸೂಟಬಲ್ ಆಯಿತು, ಗಾಡಿ ಎಲ್ಲ ಓಕೆ ಅಂದರೆ ಕಸ್ಟಮರ್ ಹತ್ರ ಮಾತಾಡಿ ನನ್ನ ಪ್ರೈಸ್ ನಾನು ಮಾಡಿಸ್ಕೊಡ್ತೀನಿ. 7 ಸೀಟರ್ ವೆಹಿಕಲ್ಲು. ರೇರಲ್ಲೇ AC ಆಲ್ಸೋ ಅವೈಲೇಬಲ್ ಇದೆ ನೋಡಿ. ಪರ್ಸನ್ ಟು ಪರ್ಸನ್ ಕೊಟ್ಟಿದ್ದಾನೆ, ಅದನ್ನು ಚೇಂಜ್ ಮಾಡ್ಕೋಬೋದು. ಲೈಟ್ಸು ಒಂದು ಒಳ್ಳೆ ಫೀಲ್ನ ಕೊಡ್ತಾ ಹೋಗುತ್ತೆ. ಸೀಟ್ಸ್ ಕೂಡ ಲೆದರ್ ಸೀಟ್ಸು ಸಖತ್ತಾಗಿದ್ದಾವೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ, ಗೊತ್ತಿದೆ ನಿಮ್ಗೆ. ಇನ್ನೂ ಟೈರ್ ನೋಡಿ, ಅಲಾಯ್ ವೀಲ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದು ಸ್ಪೋರ್ಟ್ಸ್ ವರ್ಷನ್ ಆಗಿರೋದ್ರಿಂದ ಹೊಸ ಟೈರ್ಸೇ. ಟೂರಿಂಗ್ ಸ್ಪೋರ್ಟ್ ಇನೋವಾ 2.8 ಲೀಟರ್ ಇಂಜಿನ್ ಬರುತ್ತೆ. ಇದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಆಪ್ಷನಲ್. ಸ್ಪೋರ್ಟ್ಸ್ ಆಪ್ಷನಲ್ ಅಂದರೆ ಇದರಲ್ಲಿ ಹೇರ್ ಬ್ಯಾಗ್ ABS ಬರುತ್ತೆ. ಸ್ಪೋರ್ಟ್ಸ್ ಆಪ್ಷನಲ್ಲೆಲ್ಲ ನಿಮಗೆ ಹೇರ್ ಬ್ಯಾಗು ABSು ಆಮೇಲೆ ಇದು ಹಲೈಸ್ ಎಲ್ಲ ಬರುತ್ತೆ ನೋಡಿ. ಇಲ್ಲಿ ನೋಡಿದ್ರೆ ಹಲೈಸ್ ಬರುತ್ತೆ. ಇದು ಅಡಿಷ್ನಲ್ ಹಲೈಸ್ ಎಲ್ಲ ಬರುತ್ತೆ. ಇದು DL ಹೇರ್ ಬ್ಯಾಗು ABS. ಆಮೇಲೆ ಸಿಂಗಲ್ ಓನರು 78,000 ಓಡಿದೆ ಸರ್. 78,000. ಇದು ಕೂಡ ಶೋರೂಮಲ್ಲೇ ಎಲ್ಲ ಸರ್ವಿಸ್ ಆಗಿದೆ. ಟೋಟಲ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಗಾಡಿ ನಾನ್ ಆಕ್ಸಿಡೆಂಟ್ ವೆಹಿಕಲ್. ಈ ಗಾಡಿ ನೋಡ್ಬೋದು, ತುಂಬ ನೀಟಾಗಿದೆ, ಒರಿಜಿನಲ್ ಇದೆ. ಪೇಂಟಿಂಗ್ ಮತ್ತೊಂದು ಏನೂ ಆಗಿಲ್ಲ. 4,85,000 ಕೋಟಿಂಗ್ ಪ್ರೈಸ್. ಸ್ವಲ್ಪ ನೆಗೋಷಿಯಬಲ್. ಯಾಕಂದರೆ ಈ ಮಾರ್ಕೆಟಲ್ಲಿ ಇಷ್ಟೊಂದು ಟಾಪ್ 2017 ಮಾಡಲ್ಲು ಟಾಪ್ ವೇರಿಯಂಟು ಯಾರೂ ಈ ರೇಂಜಲ್ಲಿ ಹಾಕಿಲ್ಲ. 2015ಗೆ ಸೇಮ್ ಕೋಟ್ ಮಾಡಿದ್ದಾರೆ. ನಾವು 17ಗೆ 485 ಕೋಟ್ ಮಾಡಿದ್ವಿ. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ನೋಡ್ಬೋದು ಒಳಗಡೆ ಎಲ್ಲ ಸ್ಟೇರಿಂಗ್, ಆಡಿಯೋ ಕಂಟ್ರೋಲು, ಬ್ಲೂಟೂತು, FM, ಇನ್ಬಿಲ್ಟ್ ಸಿಸ್ಟಮ್ಮು ಎಲ್ಲ ಬರುತ್ತೆ. ಈ ಗಾಡಿ ಫೋಟೋದಲ್ಲಿ ನೋಡಿ ಬೇಕಾದ್ರೆ. ತುಂಬ ಕ್ಲೀನಾಗಿದೆ, ಕ್ಲೀನ್ ವೆಹಿಕಲ್. ಆಮೇಲೆ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ವೆಹಿಕಲ್. ಆಟೋಮೆಟಿಕ್ ಮಿರರ್ ಫೋಲ್ಡ್ ವೆಹಿಕಲ್ ಇದೆ.
ಇದಕ್ಕೆ ಪುಷ್ ಬಟನ್ ಸ್ಟಾರ್ಟು, ಆಟೋಮೆಟಿಕ್ ಮಿರರ್ ಫೋಲ್ಡು ಎಲ್ಲ ಬರುತ್ತೆ. ಒಳ್ಳೆ ಫೀಚರ್ಸ್ ಇದೆ. ಒಳ್ಳೆ ಇದೆ, ಎಲ್ಲ ಫೀಚರ್ಸ್ ಇದೆ. ಮತ್ತು ಕಸ್ಟಮರ್ ತೊಗೊಂಡ್ರೆ ಏನು ಅಡಿಷ್ನಲ್ ಆಗಿ ನಾನು ಹಾಕ್ಸ್ಕೊಬೇಕನ್ನೋದು ಏನೂ ಇಲ್ಲ ಇದರಲ್ಲಿ. ಇದು ಬಂದು ಹೋಂಡಾ ಜಾಜ್ ಸರ್, ಹೋಂಡಾ ಜಾಜ್ ವಿ ವೇರಿಯಂಟ್. ಇದು ಸಹ ಟಾಪ್ ಎಂಡ್. ಇವು ಅವೆಂಡು ನಿಮಗೆ ಹೇರ್ ಬ್ಯಾಗು, ABS ಎಲ್ಲ ಬರುತ್ತೆ ಇದರಲ್ಲಿ ಸಹ. ನಿಮಗೆ 62,000 ಓಡಿದೆ. 62 ಓಡಿದೆ. ಜಿನಿಯನ್ ರೆಕಾರ್ಡ್ ಶೋರೂಮ್ ಟ್ರ್ಯಾಕ್ ಇದೆ. ಬಟ್ ಇದು ಕೂಡ ನಿಮಗೆ ಫುಲ್ ಟಾಪ್ ಎಂಡ್ ಮಾಡಲ್ಲ, ಮಿನಿ ಸೆಡನ್ ಥರ ಬರುತ್ತೆ. ಜಾಜ್ ಅಂದರೆ ಒಂಥರ ಸ್ಪೇಸ್ ಜಾಸ್ತಿ ಬರುತ್ತೆ ನಿಮಗೆ. ಇದು ಕಡೆ ಯಾಕಂದರೆ ಹೈಟನ್ನು ಆ ಥರ ಅಲ್ಲ, ಸ್ವಲ್ಪ ಜಾಗ ಸ್ವಲ್ಪ ವಿಡ್ತಾಗಿ ಜಾಸ್ತಿ ಬರುತ್ತೆ. ಇದು 5,25,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಪ್ರೈಸ್ ಕೂಡ. ಇದು ನೀವು ನೋಡ್ಬೋದು ಒಳಗಡೆ ಇಂಟೀರಿಯರ್ಸ್ ಸಹ ಅವೈಲೇಬಲ್ ಇದೆ ನೋಡಿ. ಇದಕ್ಕೆ ಎಲ್ಲ ದೊಡ್ಡ ಗಾಡಿಗಿರೋಂಥ ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಇಲ್ಲೇ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ, ಆಡಿಯೋ ಕಂಟ್ರೋಲು ಸಿಸ್ಟಮ್ ಇದೆ, ಏರ್ ಬ್ಯಾಗ್ಸ್ ಇದ್ದಾವೆ, ಲೆದರ್ ಸೀಟ್ಸ್ ನೋಡಿ ಚೆನ್ನಾಗಿದೆ. ಬ್ಯಾಕಲ್ಲಿ ಕೂಡ ಲೆದರ್ ಸೀಟ್ಸು ಫುಲ್ ಸ್ಪೇಸಿಯಸ್ ಆಗಿ ಚೆನ್ನಾಗಿದೆ. ಟೈರ್ ಬಂದು ಎಕೋಮಾ ಟೈರ್. ಇದು ಒಳ್ಳೆ ಟೈರ್. ಟೈರಲ್ಲೇ ಬೆಟರ್ ಅಂದರೆ ಎಕೋಮಾ. ಹೌದು. ಆಮೇಲೆ ಸ್ಟೆಪ್ನಿ ಕೂಡ ಅನ್ಯೂಸ್ಡ್. ಇದು ಬಂದು 2009 ಮಾಡಲ್ ಹೋಂಡಾ ಸಿವಿಕ್. ಹೋಂಡಾ ಸಿವಿಕ್ ಸೆಕೆಂಡ್ ಓನರು. ಬಟ್ 1,02,000 ಓಡಿದೆ. ಎಲ್ಲ ಜಿನಿಯನ್ ಆಗಿದೆ. 1,02,000 ಓಡಿದೆ. ಈ ಹೋಂಡಾ ಸಿವಿಕ್ಕೇ ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಒಳ್ಳೆ ಗಾಡಿ. ಯಾಕೆಂದರೆ ಪರ್ಫಾರ್ಮೆನ್ಸು, ಪವರ್ ಕೂಡ ಸಖತ್ತಾಗಿರುತ್ತೆ. ಆ ಥರ ವೆಹಿಕಲ್ಸ್ ಇದು ಹೋಂಡಾ ಸಿವಿಕ್. ಎಲ್ಲರಿಗೂ ಲೈಕ್ ಆಗಲ್ಲ. ಹೋಂಡಾ ಸಿವಿಕ್ಕೇ ಬೇಕಂತ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಇದು ಒಳ್ಳೆ ಗಾಡಿ. 2009 ಮಾಡಲು, ಸೆಕೆಂಡ್ ಓನರು. 1,02,000 ಓಡಿದೆ. ಇಂಜನ್ ಎಲ್ಲ ತುಂಬ ಚೆನ್ನಾಗಿದೆ. ಇಂಜನ್ ಇದುವರೆಗೂ ಏನು ರಿಪೇರಿ ಮತ್ತೊಂದು ಏನೂ ಆಗಿಲ್ಲ. ಪ್ರೈಸ್ ಬಂದು ಇದು 3,75,000 ಕೋಟಿಂಗ್ ಇದೆ. ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ನೋಡಿ, ನೀವು ಫೋಟೋಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡಿಸಿ. ಫೋಟೋಸ್ 95 ಇದೆ. ಇಲ್ಲ ನೋಡಿ, 95 ಇದು ಬಂದು ಚಾರ್ಲೆಟ್ ಬೀಟ್ LT 1.2 ಇಂಜನ್. ಕೊಲೆಂಟ್ ನೀವು 1.2 ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೈಟ್ ಏನೆಲ್ಲ ಬರುತ್ತಲ್ಲ, ಸೇಮ್ ಇಂಜನ್ ಪವರ್ ಬರುತ್ತೆ. ಸಿಂಗಲ್ ಓನರು 68,000 ಓಡಿದೆ ಸರ್. 2010 ಮಾಡಲು ಸಿಂಗಲ್ ಓನರ್ 68,000 ಓಡಿದೆ. ಇದು ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 1,99,000 ಹೇಳ್ತಾ ಇದೆ. 1,99,000 ಕೋಟಿಂಗ್ ಪ್ರೈಸು. ನೆಗೋಷಿಯೇಟ್ ಮಾಡೋಣ. ಗಾಡಿ ತುಂಬ ಚೆನ್ನಾಗಿದೆ. ಇದು ಸಹ ಹೊಸ ಟೈರ್ ಹಾಕಿದ್ದಾರೆ, ಹೊಸ ಬ್ಯಾಟ್ರಿ ಹಾಕಿದ್ದಾರೆ. ಗಾಡಿ ಎಲ್ಲೂ ಕೂಡ ನಿಮ್ಮ ಕ್ರಾಚಸ್ಸು ಆ ಥರ ಮೇಜರ್ ಕ್ರಾಚಸ್ಸು, ಡೆಂಟ್ಸು ಆ ಥರ ಯಾವ್ದು ನೀವು ನೋಡ್ಬೋದು. ಚವರ್ಲೆಟ್ ಯುವ ಸೇಲ್ ಅಂತ. ಚವರ್ಲೆಟ್ ಯುವ ಸೇಲು 2013 ಮಾಡಲು. ಗಾಡಿ ಬಂದು ನಿಮ್ಗೆ 62,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು 2,65,000 ಕೋಟಿಂಗ್ ಪ್ರೈಸ್ ಇದೆ. ಇದು ಕೂಡ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ಯಾಕಂದರೆ ಇದು ಕೂಡ ಸ್ವಲ್ಪ 2,65,000 ನಾರ್ಮಲ್ ಆಲ್ಟೋ ಸಹ ಆ ಪ್ರೈಸಲ್ಲಿದೆ. ಹಾಗಾಗಿ ಗಾಡಿ ಸ್ವಲ್ಪ ದೊಡ್ಡದಿದು, ಬಿಗ್ ವೆಹಿಕಲ್ಲು. ಗಾಡಿ ಚೆನ್ನಾಗಿದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ನೀವು ನೋಡ್ಬೋದು ಟೈರೆಲ್ಲ ಹೊಸದು ಹಾಕಿದ್ದಾರೆ. ಸಿಂಗಲ್ ಓನರು. ಒಳಗಡೆ ಕೂಡ ಲೆದರ್ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ. ಪ್ರೈಸಲ್ಲಿ ಮಾತ್ರ ಸ್ವಲ್ಪ ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ. ನೋಡಿ ಫೋಟೋಸ್ ಎಲ್ಲ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಒಂದು ರೆನಾಲ್ಟ್ ಕ್ವಿಡ್ ಆಟೋಮೆಟಿಕ್ RXT ಅಂದರೆ ಒಂದು ಸಿಂಗಲ್ ಹೇರ್ ಬ್ಯಾಗ್ ಡ್ರೈವರ್ ಹೇರ್ ಬ್ಯಾಗ್ ಬರುತ್ತೆ. ಇದು ಕೂಡ 2018-19 ರಿಜಿಸ್ಟ್ರೇಷನ್. ಸಿಂಗಲ್ ಓನರು 67,000 ಓಡಿದೆ. 67,000 ಡ್ರೈವ್ ಆಗಿದೆ. ಇದು ಬಂದು ನಿಮಗೆ 3,95,000 ಕೋಟಿಂಗ್ ಇದೆ. ಆಟೋಮೆಟಿಕ್ ಅಂದರೆ ಈಗ ನಾರ್ಮಲಾಗಿ ಸಿಟಿಯಲ್ಲಿ ಓಡಿಸೋದಕ್ಕೆಲ್ಲ ಆಟೋಮೆಟಿಕ್ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ಈ ಗಾಡಿ ಯಾರಾದರೂ ನೋಡ್ತಾ ಇದ್ದರೆ ಈ ಗಾಡಿ ನೋಡ್ಬೋದು. ಪ್ರೈಸ್ ಕೂಡ ನೆಗೋಷಿಯಬಲ್ ಮಾಡಿಸ್ತೀನಿ. ಈ ಪ್ರೈಸ್ ಕೂಡ ಸಿಂಗಲ್ ಓನರು. ಇದು ಕೂಡ ಟೋಟಲ್ ಕಂಪ್ಲೀಟ್ ಸರ್ವಿಸ್ ಮೇಂಟೈನ್ ಮಾಡಿರೋ ವೆಹಿಕಲ್, ಸಿಂಗಲ್ ಯೂಸರ್. ನೋಡಿ ಫೋಟೋಸ್ ಎಲ್ಲ ಒಂದು ಸಾರಿ ನೋಡಿ ಗಾಡಿ ವಿಡಿಯೋದಲ್ಲಿ ಮಾಡಿ. ಫೋರ್ಡ್ ಫೀಗೋ ಇದು ನ್ಯೂ ಶೇಪ್. ಇದು ಸಾರಿ 17 ಮಾಡಲ್ ಟೈಟಾನಿಯಂ. ಇದು ಕೂಡ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟೇ. ಇದರಲ್ಲೂ ಸಹ ಏರ್ ಬ್ಯಾಗು, ABS, ಅಲಾಯ್ಸು, ಏರ್ ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ನೋಡ್ಬೋದು ನಿಮಗೆ 71,000 ಓಡಿದೆ. 71,000 ಓಡಿದೆ. ಇದು ಕೂಡ ಶೋರೂಮಲ್ಲೇ ಕಂಪ್ಲೀಟ್ ಸರ್ವಿಸ್ ಮಾಡಿದ್ದಾರೆ ಕಸ್ಟಮರ್. ಪ್ರೈಸ್ ಬಂದು 4,25,000 ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಎಷ್ಟು ಆಗುತ್ತೋ ಅಷ್ಟು ನೆಗೋಷಿಯೇಟ್ ನಾನು ಮಾಡಿಸ್ತೀನಿ. ಗಾಡಿ ಒಂದು ಸಾರಿ ಬಂದು ನೀವು ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಿಮ್ಮ ಗಾಡಿ ಫೋರ್ಡ್ ವೆಹಿಕಲ್ಲು. ಇನ್ಸೈಡು ಸೀಟ್ಸ್ ನೋಡಿ ಕ್ಲೀನಾಗಿದ್ದಾವೆ. ಸ್ಟೇರಿಂಗಲ್ಲಿ ಆಡಿಯೋ ಕಂಟ್ರೋಲ್ ಆಲ್ಸೋ ಅವೈಲೇಬಲ್ ಇದೆ. ಆಡಿಯೋ ಸಿಸ್ಟಮ್ ಅವೈಲೇಬಲ್ ಇದೆ. ನೀಟಾಗಿದೆ ಇನ್ಸೈಡ್ ಎಲ್ಲ ಕಾರು.
ಹೋಂಡಾ ಹೈ10 ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಹೋಂಡಾ ಹೈ10 ಸ್ಪೋರ್ಟ್ಸ್ ವೇರಿಯಂಟು ಸಿಂಗಲ್ ಓನರು ನಿಮಗೆ 56,000 ಓಡಿದೆ. 2010 ಮಾಡಲು 2010ನಿಂದ 50,000 ಓಡಿದೆ ಅಂದರೆ ವೆರಿ ಲೆಸ್ ಡ್ರಿವನ್, ತುಂಬ ಕಡಿಮೆ ಓಡಿರುತ್ತೆ. ಈ ಥರ ಗಾಡಿ ನಿಮ್ಗೆ ಸಿಗೋದೇ ಕಷ್ಟ. ಅದರಲ್ಲಿ ಸಿಂಗಲ್ ಓನರ್ ನಿಮಗೆ 15 ಇಯರ್ಸ್ ಓಲ್ಡ್ ವೆಹಿಕಲ್ ಅಂದರೆ ಸಿಂಗಲ್ ಓನರ್ ಸಿಗೋದು ಭಾಳ ಕಷ್ಟ. ಗಾಡಿನೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತುಂಬ ಕ್ಲಿಯರ್ಟಾಗಿದೆ. ಒಳಗಡೆ ಒಳ್ಳೆ ಲೆದರ್ ಸೀಟ್ ಕವರ್ ಆಗಿದೆ. AC, ಪೋಸ್ಟರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಬಜೆಟ್ ವೈಸು ಕಡಿಮೆ ಇದೆ. 2,75,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇದು ಸಹ ಸೀಟ್ಸ್ ಕೂಡ ನೀವು ನೋಡ್ಬೋದು, ಒಳ್ಳೆ ಕಲರ್ಫುಲ್ಲಾಗಿ ಲೆದರ್ ಸೀಟ್ಸು, ಎಲ್ಲೂ ಸ್ಕ್ರ್ಯಾಚ್ ಆಗದೆ ನೀಟಾಗಿ ಚೆನ್ನಾಗಿದ್ದಾವೆಲ್ಲ. ಆಡಿಯೋ ಸಿಸ್ಟಮ್ ಕೂಡ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ರೇರಲ್ಲಿ ಕೂಡ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಶಿಫ್ಟ್ VXI ಸರ್, ಮಾರುತಿ ಶಿಫ್ಟ್ VXI ಆಪ್ಷನಲ್ ಅಂತಂದರೆ ನಿಮಗೆ ಡ್ಯೂಯಲ್ ಹೇರ್ ಬ್ಯಾಗ್ ಬರುತ್ತೆ. ಆಮೇಲೆ ಸೆಕೆಂಡ್ ಓನರು ಇದು ಬಂದು ನಿಮಗೆ 86,000 ಓಡಿದೆ. ಇದು ಕೂಡ ಶೋರೂಮಲ್ಲೇ ಮೇಂಟೈನ್ ಮಾಡಿದರೆ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ನಿಮಗೆ ಎಲ್ಲ ಸಿಗುತ್ತೆ. ಇದು ಬಂದು 5,45,000 ಇದೆ. ನೆಗೋಷಿಯೇಟ್ ಮಾಡಿಕೊಡ್ತೀವಿ. 2017 ಮಾಡಲ್, ವೈಟ್ ಕಲರು. ಯಾರಾದರೂ ವೈಟ್ ಕಲರೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಸರ್ಚ್ ಮಾಡ್ತಾಯಿದ್ರೆ ಒಳ್ಳೆ ವೆಹಿಕಲ್ಲು. ಗಾಡಿ ಕೂಡ ಒಳಗಡೆ ಲೆದರ್ ಸೀಟ್ ಕವರು, ಆಮೇಲೆ ಫ್ರಂಟ್ ಎರಡು ಹೊಸ ಟೈರು ಎಲ್ಲವೂ ಇದೆ. ಗಾಡಿ ಇಂಜನ್ ಕೂಡ ವೆರಿ ಸ್ಮೂತ್ ಆಗಿದೆ. ನೋಡ್ಬೋದು ನೀವು ಬೇಕಾದ್ರೆ ವೀಡಿಯೋದಲ್ಲೆಲ್ಲ ನೋಡಿ ಫೋಟೋಸ್ ಎಲ್ಲ. ಬಟ್ ಎಲ್ಲೂ ಕ್ರಾಚಸ್ಸು, ಡೆಂಟು ಆ ಥರದ್ದು ಯಾವುದು ಏನೂ ಇಲ್ಲ. ಇದು ಕೂಡ ಮಿರರ್ ಅಡ್ಜಸ್ಟ್ಮೆಂಟ್ ಇನ್ಸೈಡಲ್ಲೇ ಎಲ್ಲ ಇದೆ. ಸೀಟ್ಸು ಎಲ್ಲ ಕ್ಲೀನಾಗಿದೆ, ವೆಹಿಕಲ್ಲೆಲ್ಲ ಲೆದರ್ ಸೀಟ್ಸು. ಆಡಿಯೋ ಸಿಸ್ಟಮ್ ಅವೈಲೇಬಲ್ ಇದೆ. ಡ್ಯಾಶ್ಬೋರ್ಡು ನೀಟಾಗಿದೆ. ಬ್ಯಾಕಲ್ಲಿ ನೋಡ್ಬೋದು ಸೀಟ್ ನೀಟಾಗಿದ್ದಾವೆ, ಯಾವುದೇ ಸ್ಕ್ರ್ಯಾಚಸ್ಸು ಏನೂ ಇಲ್ಲ. ಸೊ ಗಾಡಿ ಎಲ್ಲ ನೀಟಾಗಿದೆ. ಕಿಯಾ 2024 ಮಾಡಲ್, ಬರೀ 3,000 ಡ್ರೈವ್ ಆಗಿದೆ. 3,000 ಓಡಿದೆ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಡಾಕ್ಟರ್ ವೆಹಿಕಲ್ ನೋಡ್ಬೋದು, ಡಾಕ್ಟರ್ ವೆಹಿಕಲ್ ಇದು. ಹಾಗಾಗಿ ಇದು ಬಂದು ನಿಮಗೆ 13 lakhs ಕೋಟಿಂಗ್ ಪ್ರೈಸ್ ಇದೆ ಸರ್. 13 ಲಕ್ಷ ಹೇಳ್ತಾ ಇದ್ದಾರೆ. ಬಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿದೆ, ಯಾಕಂದರೆ ಬರೀ 3,000 ಓಡಿದೆ. ಆಸ್ ಕಂಡೀಷನ್ ಶೋರೂಮ್ ಹೆಂಗಿದೆ ಆ ಥರ ಇದೆ ವೆಹಿಕಲ್. ಶೋರೂಮ್ ವೆಹಿಕಲ್ ನೀವು ನೋಡಿದ್ರಲ್ಲ ಫೋಟೋಸ್ ಅದೇ ಥರ ಒಳಗೆ ಇನ್ಬಿಲ್ಟ್ ಸಿಸ್ಟಮ್ಮು ಮತ್ತೊಂದು ಎಲ್ಲ ಚೆನ್ನಾಗಿದೆ. ಶೋರೂಮ್ ಕಂಡೀಷನ್. ಓನ್ಲಿ 3,000 ಡ್ರೈವ್ ಆಗಿದೆ. ಕಾರ್ಸ್ ಒಳಗಡೆ ಒಳ್ಳೆ ಲಕ್ಸುರಿಯಸ್ ಆಗಿರ್ತವೆ ನೋಡಿ. ಎಲ್ಲ ಕಂಟ್ರೋಲ್ಸ್ ಅವೈಲೇಬಲ್ ಇದೆ. ಔಟ್ಸೈಡ್ ರೇರ್ವ್ಯೂ ಮಿರರ್ ಕಂಟ್ರೋಲ್ ಆಲ್ಸೋ ಅವೈಲೇಬಲ್ ಇದೆ. ಸ್ಟೇರಿಂಗಲ್ಲಿ ನಿಮಗೆ ಎಲ್ಲ ಥರದ ಆಪ್ಷನ್ಸ್ ಅವೈಲೇಬಲ್ ಇರ್ತವೆ. ಆಡಿಯೋ ಕಂಟ್ರೋಲು, ಕಾಲ್ ಕನೆಕ್ಟ್ಸು ಎಲ್ಲ ಇರುತ್ತೆ. ಮತ್ತು ಡಿಸ್ಪ್ಲೇ ನೋಡಿ ಎಷ್ಟೊಂದು ಸಖತ್ತಾಗಿದೆ, ದೊಡ್ಡದಾಗಿರೋಂಥ ಡಿಸ್ಪ್ಲೇ. ಬರೀ 3,000 ಓಡಿದೆ. ಬರೀ 3,000 ಓಡಿದೆ ಅಷ್ಟೇ. 3,000 ಓಡಿದೆ. 25 ಮಾಡಲ್ ನೋಡಿ. ಇದು ಈ ವರ್ಷದ ಗಾಡಿನೇ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಗಾಡಿ, ನೀಟಾಗಿದೆ. ಡೆಸ್ಟರ್ RXC ಅಂತ ಡೀಸೆಲ್ 2017-18 ರಿಜಿಸ್ಟ್ರೇಷನ್. 2017-18 ರಿಜಿಸ್ಟ್ರೇಷನ್ 44,000 ಓಡಿದೆ. ಭಾಳ ಕಡಿಮೆ ಓಡಿದೆ ವೆಹಿಕಲ್ ಕೂಡ. ವೆಹಿಕಲ್ ತುಂಬ ಡೀಸೆಲ್ ವೆಹಿಕಲ್ ಇಷ್ಟು ಕಡಿಮೆ ಓಡಿರೋದು ಸಿಗೋದು ಭಾಳ ಕಷ್ಟ. 7,25,000 ಕೋಟಿಂಗ್ ಪ್ರೈಸ್ ಇದೆ. ನೋಡಿ ಪ್ರೈಸ್ ಆದರೆ ನೀವು ಕಸ್ಟಮರ್ ಏನಾದ್ರು ಲೈಕ್ ಮಾಡಿದ್ರೆ ಪ್ರೈಸಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಹೋಂಡಾ ಸಿಟಿ VMT ವಿತ್ ಸನ್ರೂಫ್ ಬರುತ್ತೆ. ಯಾಕಂದರೆ ಸನ್ರೂಫ್ ಬರೋದು ರೇರ್. ಇದರಲ್ಲಿ ಸನ್ರೂಫ್ ಬರುತ್ತೆ. 2012 ಮಾಡಲು 56,000 ಓಡಿದೆ. 56,000 ಓಡಿದೆ. VMT ಟಾಪ್ ಆ್ಯಂಡ್ ಹೇರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ. 4,65,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇದು ಸ್ನೇಹಿತರೆ, ಇದು ಟೊಯೋಟಾ ETOS ಲೀವಾ ಅಂದರೆ G ಸ್ಪೆಷಲ್ ಎಡಿಷನ್. ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್. 13,000 ಓಡಿದೆ. ಓನ್ಲಿ 13,000 ಡ್ರೈವ್. ತುಂಬ ಕಡಿಮೆ ಯೂಸ್ ಮಾಡಿರೋದೇ ಅವ್ರು ತುಂಬ ಕಡಿಮೆ. ಓನ್ಲಿ 2014-15 ರಿಜಿಸ್ಟ್ರೇಷನ್. 13,000 ಓಡಿದೆ. 13,000 ಡ್ರೈವ್. ವೈಟ್ ಕಲರು ಗಾಡಿ ತುಂಬ ನೀಟಾಗಿದೆ. ಗಾಡಿ ನೋಡ್ಬೋದು ನೀವು. ಒಳಗಡೆ ಮಾತ್ರ ಕಲರ್ ಮಸ್ತ್ ಇದೆ ನಿಜವಾಗ್ಲೂ. ನೋಡಿ ಅರ್ಥ ಆಗ್ಬಿಡುತ್ತೆ ಅದು ಓಡಿರೋದು ನಮ್ಗೆ. ಒಳಗಡೆ ನೋಡಿದ ತಕ್ಷಣ ಒಳ್ಳೆ ಕಲರ್ ಶೇಡ್ ಸಖತ್ತಾಗಿದೆ. ಹೌದು ಸರ್, ಸಿಗೋದಿಲ್ಲ. 13,000 ಓಡಿರೋಂಥದ್ದು ಚೆನ್ನಾಗಿದೆ ಇನ್ಸೈಡ್ ಎಲ್ಲ. ಮಾರುತಿ ಸಿಯಾಜ್ ಹಾಲ್ಪಾ ಅಂದರೆ ಟಾಪ್ ಆ್ಯಂಡ್ ಆಟೋಮೆಟಿಕ್. ಈಗ ಯಾರಾದರೂ ಸಡನ್ ವೆಹಿಕಲ್ ಆಟೋಮೆಟಿಕ್ ಬೇಕನ್ನೋರ್ಗಾದರೆ ಒಳ್ಳೆ ಗಾಡಿ. ಮಾರುತಿ ಮೇಂಟೆನೆನ್ಸ್ ಫ್ರೀ ವೆಹಿಕಲ್. ಮಾರುತಿ ಎಲ್ಲೋದ್ರೂ ಚೀಪ್ ಆ್ಯಂಡ್ ಬೆಸ್ಟ್ ವೆಹಿಕಲ್. ಆಗ ಆಟೋಮೆಟಿಕ್ಕು
ನಿಮಗೆ ಸೆಕೆಂಡ್ ಓನರು 2017 ಸೆಕೆಂಡ್ ಓನರ್ 67,000 ಓಡಿದೆ. 67,000 ಓಡಿದೆ ಗಾಡಿ. ಇದು ಬಂದು ರೇಟ್ ಬಂದು 6,99,000 ಇದೆ. 6,99,000 ಕೋಟಿಂಗ್ ಪ್ರೈಸ್. ನೆಗೋಷಿಯೇಟ್ ಮಾಡುತ್ತೆ. ಬೇಕಾದ್ರೆ ವೀಡಿಯೋದಲ್ಲಿ ಫೋಟೋಸ್ ನೋಡ್ಬೋದು. ಗಾಡಿ ಎಲ್ಲೂ ಕ್ರಾಚಸ್ಸು ಡೆಂಟು ಏನಿಲ್ಲ. ಬಟ್ ಇದೆಲ್ಲ ಒಂಥರ ಸ್ಕರ್ಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ನಿಮಗೆ. ಸ್ಪೋರ್ಟ್ಸ್ ಟೈಪ್ ನೋಡಲಿಕ್ಕೆ ಸ್ಪೋರ್ಟ್ಸ್ ಇದರಲ್ಲಿ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ಲಿಮಿಟೆಡ್ ಎಡಿಷನ್ ಬ್ರೀಝಾ, ಮಾರುತಿ ಬ್ರೀಝಾ ZDI. ಇದು ZDI ಅಂದರೆ ಟಾಪ್ ಎಂಡು. ನೀವು ಇದರಲ್ಲಿ ಕೂಡ ABS, ಹೇರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಇದು 2018 ಮಾಡಲು ಸಿಂಗಲ್ ಓನರು 70,000 ಓಡಿದೆ. ಇದು ಕೂಡ ಫುಲ್ ಶೋರೂಮ್ ರೆಕಾರ್ಡ್ಸ್ ಇದೆ. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಬಂದು 8,25,000 ಇದೆ ಸರ್. 8,25,000 ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರು ಬಟ್ 70,000 ಓಡಿದೆ ಅಷ್ಟೇ. ಲೆಸ್ ಡ್ರಿವನ್, ಟಾಪ್ ಎಂಡ್, ಹೇರ್ ಬ್ಯಾಗ್ ಬರುತ್ತೆ, ABS, ಅಲೈಸು ಎಲ್ಲ ಬರುತ್ತೆ. ನೀವು ವಿಡಿಯೋದಲ್ಲಿ ಬೇಕಾದ್ರೆ ಫೋಟೋಸ್ ಎಲ್ಲ ನೋಡ್ಬೋದು. ಹೇಳಿರೋದ್ರಲ್ಲಿ ಇಷ್ಟರಲ್ಲಿ ಆಲ್ಮೋಸ್ಟ್ 99% ಎಲ್ಲ ಟಾಪ್ ಎಂಡ್ ವೆಹಿಕಲ್ಸ್. ಟಾಪ್ ಎಂಡ್ ವೇರಿಯಂಟ್ ಬಟ್ ಸಿಂಗಲ್ ಓನರ್, ನಾಟ್ ಸೆಕೆಂಡ್ ಓನರ್. ಡ್ರೈವ್ ಆಗಿರೋದು ಕೂಡ ತುಂಬಾ ಕಡಿಮೆ. ಎಲ್ಲವೂ ನಿಮ್ಮ ಶೋರೂಮ್ ಟ್ರ್ಯಾಕ್, ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ಸೇ ಇದೆ. ಎಲ್ಲ ಥರದ ಆಪ್ಷನ್ಸ್ ಅವೈಲೇಬಲ್ ಇದೆ ನೋಡಿ. ಸೀಟ್ಸ್, Fiat Punto ಡೀಸೆಲ್ ವೆಹಿಕಲ್. ಈಗ Fiat Punto ಅಂದರೆ ಡೀಸೆಲ್ ಮೈನ್ ಇಂಪಾರ್ಟೆಂಟ್. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ವೆರಿ ಡಿಮ್ಯಾಂಡ್. ಆಮೇಲೆ ಇದಕ್ಕೆ ಆಗ್ತಾ ಇರೋದು ಏನಂದರೆ ಶಿಫ್ಟ್ ಇಂಜನ್ನೇ ಇದಕ್ಕೆ ಹಾಕೋದು. ಶಿಫ್ಟ್ ಏನು ಇಂಜನ್ ಇದೆ ಸೇಮ್ ಇಂಜನ್ ಇದರಲ್ಲಿ ಕುಟ್ಟಿಸ್ತಾ ಇದ್ದಾರೆ. ಆಗ ಹಾಗಾಗಿ ಮೈಲೇಜ್ ಸಹ ತುಂಬ ಚೆನ್ನಾಗಿ. ಬಟ್ ಇದರಲ್ಲಿ ಪ್ರೈಸಲ್ಲಿ ಭಾಳ ಕಡಿಮೆ ಸಿಗುತ್ತೆ. ಈಗ ಮಾರುತಿ ಕಂಪ್ಯಾರಿಸನ್ ಮಾಡಿದ್ರೆ 50% ಪ್ರೈಸ್ ಲೂಸ್ ಆಫ್ ಪ್ರೈಸಲ್ಲಿ ಸಿಗುತ್ತೆ. 2014 ಮಾಡಲು ಸಿಂಗಲ್ ಓನರು 71,000 ಓಡಿದೆ. 2,65,000 ಕೋಟಿಂಗ್. ಈ ಬಗ್ಗೆ ಫೋಟೋಸ್ ನೋಡ್ಬೋದು. ಮಾರುತಿ ಸುಜುಕಿ ಸೆಲೋರಿಯಾ VXI ಆಪ್ಷನಲ್ ಸರ್. ಇದು VXI ಆಪ್ಷನಲ್ಲು 2017 ಮಾಡಲ್. ಸಿಂಗಲ್ ಓನರು 30,000 ಓಡಿದೆ. 30,000 ಓಡಿದೆ. 4,35,000 ನೆಗೋಷಿಯಬಲ್. ಈಗ ಮಾರುತಿ ಅಂದರೆ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಸರ್ವಿಸು ಕಾಸ್ಟ್ ಕಡಿಮೆ ಇರುತ್ತೆ. ಹಾಗಾಗಿ ಸಿಟಿಯಲ್ಲಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗಾಡಿ. ಆ ಗಾಡಿ ಕೂಡ ತುಂಬ ನೀಟಿದೆ. ನೀವು ಬೇಕಾದ್ರೆ ಫೋಟೋದಲ್ಲಿ ನೋಡ್ಬೋದು. ಒಂದು ಡೆಂಟು, ಒಂದು ಕ್ರಾಚಸ್ಸು ಆ ಥರದ್ದು ಏನೂ ಇಲ್ಲ. ಒಂದ್ಸರಿ ವೀಡಿಯೋದಲ್ಲಿ ನೋಡಿ ನೀವು ಫೋಟೋಸ್ ಎಲ್ಲ ಹೇಗಿದೆ. ಇನ್ನೂ ಬೇಕಾದ್ರೆ ನಮ್ಮಲ್ಲಿ ಇನ್ನೂ ಸುಮಾರು ವೆಹಿಕಲ್ಸ್ ಇದೆ ನೋಡಿ, ನೀವು ನೋಡ್ಬೋದು. ಎಲ್ಲ ಸುಮಾರು ವೆಹಿಕಲ್ಸ್ ಇದೆಲ್ಲ ನಮ್ಮದು. ಇಲ್ಲಿ ಬಂದರೆ ಸುಮಾರು ಮೇಜರ್ ಕಲೆಕ್ಷನ್ಸ್ ಇದ್ದಾವೆ. ಬೇಜಾರು ನಿಮ್ಗೆ ಯಾವ ಬಸ್ ಇಲ್ಲ, ಈ ಕಾರ್ಸ್ ಮಾತ್ರ. ನಿಮ್ಗೆ ಯಾವ್ದು ಬೇಕಾದರೆ ಎಲ್ಲ ಥರದಾದಂಥ ವೆಹಿಕಲ್ಸ್ ಸಿಗ್ತವೆ. ನಿಮ್ಗೆ ಯಾವುದು ಒಂದು ಸಾರಿ ನಮ್ಮದು ಶ್ರೀ ಲಕ್ಷ್ಮಿ ಕಾರ್ಸ್ ಅಂತ, ಹರ್ಳೂರು ಮೇಯ್ನ್ ರೋಡ್. ನೀವು ಕೂಡ್ಲು ಗೇಟಿಂದ ಸ್ವಲ್ಪ ಒಳಗಡೆ ಬಂದರೆ ಹರ್ಳೂರು ಮೇಯ್ನ್ ರೋಡ್. ಇಲ್ಲ ಗೂಗಲ್ಗೆ ಹೋಗಿ ನೀವು ಶ್ರೀ ಲಕ್ಷ್ಮಿ ಕಾರ್ಸ್ ಅಂತ ಹೊಡೆದ್ರೂ ನಮ್ಮದು ಲೊಕೇಶನ್ ಸಿಕ್ಬಿಡುತ್ತೆ. ಯಾರಾದರೂ ಬರಲಿ, ಎಲ್ಲ ಒಳ್ಳೆ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ಸು, ವೆಲ್ ಮೇಂಟೈನ್ಸು, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಮಾಡಿಕೊಡ್ತೀವಿ. ಲೋನ್ ಆಪ್ಷನ್ಸ್ ಇದೆ. ಬೇಕಾದರೆ ಎಲ್ಲ ವೆಹಿಕಲ್ದು ಎಲ್ಲ ಥರದಾದ ವೆಹಿಕಲ್ಸು ಸಿಗ್ತವೆ. ಓಕೆ ಸರ್, ನಮ್ಗೆ ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳಿದ್ರಿ. ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್. ಆಗಲಿ. ನಿಮ್ಮ ಚಾನಲ್ಗೂ ತುಂಬ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ನೋಡ್ಕೊಂಡು ಬರಲಿ ತುಂಬ ಜನ. ಇನ್ನೂ ಸ್ವಲ್ಪ ರೇಟಲ್ಲಿ ಡಿಸ್ಕೌಂಟ್ ಮಾಡಿಸಿ ಸರ್. ಓಕೆ. ಸೊ ನೋಡಿದ್ರಲ್ಲ, ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸು, ಒಳ್ಳೆ ಟಾಪ್ ಎಂಡ್ ಕಲೆಕ್ಷನ್ಸ್ ನನಗನ್ನಿಸ್ತು. ನಾವು ನೋಡ್ದಂಗೆ ಎಲ್ಲ ವೆಹಿಕಲ್ಸು ಟಾಪ್ ಎಂಡ್ ವೆಹಿಕಲ್ಸೇ, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸು ಮತ್ತು ವೆರಿ ಲೋ ಡ್ರಿವನ್ ಆಗಿರೋಂಥ ವೆಹಿಕಲ್ಸು. ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ಸ್ ಅನ್ನೋದು ಇಲ್ಲಿ ಅವೈಲೇಬಲ್ ಇದ್ದಾವೆ. ತುಂಬ ಸಖತ್ತಾಗಿದೆ. ಇಂಟೀರಿಯರ್ಸು, ಎಕ್ಸ್ಟೀರಿಯರ್ ಇರ್ಬೋದು, ಎಲ್ಲ ಸಖತ್ತಾಗಿದೆ. ಕಾರ್ಸು ತುಂಬ ಕಾರ್ಸ್ ಇದೆ. ನನ್ನ ಬ್ಯಾಟ್ರಿ ಚಾರ್ಜ್ ಆಗೋಗಿರೋದ್ರಿಂದ ಇನ್ನೂ ಸ್ವಲ್ಪ ಕಾರ್ಸ್ ತೋರಿಸ್ಲಿಕ್ಕಾಗಲಿಲ್ಲ. ತುಂಬ ಸಖತ್ತಾಗಿದೆ. ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಸೊ ಇದು ನಮ್ಮ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನೋಡೋಣ.